ರಾಜ್ಯ ಸರ್ಕಾರದ ಸಚಿವರಾದ ಸುಧಾಕರ್ ಅವರು ನಿಧನದ ಹಿನ್ನೆಲೆಯಲ್ಲಿ ಚಳ್ಳಕೆರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಂತಿಮ ನಮನ ಸಲ್ಲಿಸಿ ಪಾವಗಡ ತಾಲೂಕಿನ ಮಾಜಿ ಸಚಿವರಾದ ವೆಂಕಟರಮಣಪ್ಪ ದುಃಖ ತಪ್ತರಾಗಿದ್ದಾರೆ. ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲು ಪಕ್ಷೇತರರಾಗಿ 5 ಜನ ಶಾಸಕರು ಗೆದ್ದಿದ್ದರು. ಆಗ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮತ್ತು ಸುಧಾಕರ್ ಅವರು ಆಯ್ಕೆಯಾಗಿ ಇಬ್ಬರು ಸ್ನೇಹಿತರಾಗಿದ್ದರು. ಬಿಜೆಪಿ ಸರ್ಕಾರ ರಚನೆಯಾಗಲು ಕಾರಣೀಭೂತರಾಗಿದ್ದರು. ಚಳ್ಳಕೆರೆಯಲ್ಲಿ ಸೋಮವಾರ ಅವರ ಮೃತ ದೇಹಕ್ಕೆ ಪುಷ್ಪ ಗುಚ್ಛ ಇರಿಸಿ ನಮನ ಸಲ್ಲಿಸಿ ಕೆಲ ಹೊತ್ತು ದುಃಖತಪ್ತರಾಗಿದ್ದಾರೆ. ತಾಲೂಕು ರೈತ ಮತ್ತು ಹಸಿರು ಸೇನಾ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಅವರ ನೇತೃತ್ವದಲ್ಲಿ ಸೋಮವಾರ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯಾಗಿ ಪಾವಗಡ ತಾಲೂಕಿನಗೆ ತುಂಗಭದ್ರಾ ಕುಡಿಯುವ ನೀರನ್ನು ನಿರಂತರವಾಗಿ ಹರಿಸಬೇಕೆಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅದೇನೋ ಗೊಬ್ಬರ ಹಾಕಿ ನೀರು ನಾವತ್ತ ಮಾಡಿ ಈಗ ನಾನು ಸೋಮವಾರ ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದ ಸರ್ಕಾರಿ ಹಿರಿಯ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಏನು ಇವತ್ತು ವೆಂಕಟಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀರಿ. ಬಹಳ ಸಂತೋಷದ ವಿಚಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಬ್ಬ ಶಿಕ್ಷಕ ಒಂದು ಹಣತೆಯನ್ನು ಹಚ್ಚಿ ಆ ಹಣತೆ ಇಡೀ ಪ್ರಪಂಚಕ್ಕೆ ನಮಗೆ ಇದು ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಸ್ಮರಣೀಯ ದಿನ ಆಗುತ್ತೆ. ಈ ಸ್ಮರಣೀಯ ಆಂದೋಲನ ಆಗುತ್ತೆ. ಏನು ಆಂದೋಲನ ಅಂದರೆ ನಿಮ್ಮ ಬದುಕು ಸದಾ ಹಸಿರಾಗಿರಬೇಕು. ನಾವು ಅದಕ್ಕೆ ಹೇಳ್ತೀವಿ ಹಾಡಿನಲ್ಲಿ, ಹಾಡುಗಳಲ್ಲಿ ಅನೇಕ ಹಾಡುಗಳನ್ನ ಹೇಳ್ಕೊಡ್ತೀವಿ. ನೀನು ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ. ಯಾಕೆಂದರೆ ನಿನ್ನ ಬದುಕು ಹಸಿರಾಗಿಟ್ಕೋಬೇಕು, ಹಸಿರಾಗಿಟ್ಕೋಬೇಕು. ಹಸಿರಾಗಿಟ್ಕೋಬೇಕು ಅಂದರೆ ಸಮೃದ್ಧಿಯಾಗಿಟ್ಕೋಬೇಕು. ಸಮೃದ್ಧಿಯಾಗಿಟ್ಕೋಬೇಕು ಅಂದರೆ ಸೌಹಾರ್ದದ ಸಮಾಜವನ್ನು ಕಟ್ಕೋ. ಆವಾಗ ಸಂತೋಷಗಳಿರುತ್ತೆ. ಪರಿಸರವನ್ನು ತುಂಬ ಚೆನ್ನಾಗಿ ಪ್ರೀತಿಸು, ಅದನ್ನು ಬೆಳೆಸು. ಆಗ ನಿನ್ನ ಅಸ್ತಿತ್ವ ಆರೋಗ್ಯಕರವಾಗಿರುತ್ತೆ. ಈ ದೇಶದಲ್ಲಿ ನೋಡಿ ಸಂತೋಷ ಪಡುವ ಸಂದರ್ಭವನ್ನು ಸಹ ಸೃಷ್ಟಿಸಿಕೊಂಡಿರುವುದು ನಮ್ಮ ಜೀವನದ ಸೌಭಾಗ್ಯವಾಗಿರುತ್ತದೆ. ನನಗೆ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶೈಕ್ಷಣಿಕವಾಗಿ ಮತ್ತು ವೈಯಕ್ತಿಕವಾಗಿ ಒಂದು ಸರ್ಕಾರಿ ಕೆಲಸವನ್ನು ಪಡೆದುಕೊಂಡು ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನವನ್ನು ನೀಡಿ ದಾರಿ ತೋರಿಸಿಕೊಟ್ಟ ನನ್ನ ನೆಚ್ಚಿನ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬಯಸುತ್ತೇನೆ. ಶಿಷ್ಯರು ನನ್ನ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಮಾಣಿಕ್ಯಗಳು ಇದ್ದ ಹಾಗೆ ಅಂತ ಹೇಳ್ತಾ ಈ ಒಂದು ವೇದಿಕೆ ನನ್ನ ಶಿಷ್ಯ ನಾಗೇಂದ್ರ ಇದನ್ನೆಲ್ಲ ಅವನಂತೂ ಇಲ್ಲ, ಅವನು ಎಕ್ಸ್ಟ್ರಾಡಿನರಿ. ಯಾವಾಗಲೂ ಗುರುಗಳೇ ಅಂತ ಮನೆ ಹತ್ರ ಬರ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಅಷ್ಟೇ ಸಾಕು. ನಮಗೆ ನಿಮ್ಮಿಂದ ನಾವೇನು ಆಸೆ ಪಡೋದಿಲ್ಲ, ಒಂದು ಪರಿಚಯನೂ ಬೇಡ. ನಮಗೆ ನಿಮ್ಮ ಮಾತಿದೆಯಲ್ಲ ಅದು ನಮ್ಮ ಕೋಟಿ ರೂಪಾಯಿಗೆ ಸಮ. ಹಾಗಾಗಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಎಲ್ಲೋ ಒಂದು ಕಡೆ ನಿಮ್ಮ ಗುರುಗಳನ್ನು ನೆನಪಿಸ್ಕೊಳ್ತಾ ಇರೋದಕ್ಕೆ ನಾವು ತುಂಬ ಚಿರಋಣಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಈ ಒಂದು ನನ್ನ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಒಂದು ಸಹ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಸುಂದರವಾಗಿರತಕ್ಕಂಥ ಈ ಒಂದು ಸರಳ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಆಹ್ವಾನಿಸಿದರೆ, ಒಂದು ಗೌರವ ಸ್ಥಾನದಲ್ಲಿ ಕೂರಿಸಿದರೆ. ನಿಮ್ಮಿಂದ ನಮ್ಮ ನಿರೀಕ್ಷೆ ಏನಂತಂದರೆ, ನಿಮ್ಮನ್ನೇ ನೆಚ್ಚಿಕೊಂಡಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ನಮ್ಮ ಒಂದು ಭವಿಷ್ಯದ ಬದಲಾವಣೆಯಲ್ಲೂ ಕೂಡ ನೀವು ಏನೆಲ್ಲ ವೃತ್ತಿಗಳನ್ನು ಮಾಡ್ತಾ ಇದ್ದೀರಿ ಅದನ್ನು ಗೌರವಯುತವಾಗಿ
ಇನ್ನೊಬ್ಬರಿಗೆ ನೋವಾಗದಂತೆ ಅದನ್ನ ಮುಂದುವರಿಸ್ತಾ ಹೋಗಿ, ಹಾಗೇನೆ ತಾವು ಕೂಡ ಪರಸ್ಪರರಾಗಿ ಈ ಏನು 56 ಜನ ವಿದ್ಯಾರ್ಥಿಗಳಿದ್ದೀರಿ, ನಾವೆಲ್ಲರೂ ಕೂಡ ಒಬ್ರಿಗೊಬ್ಬರು ಪರಸ್ಪರ ಸ್ನೇಹದಿಂದ ಜೊತೆಗೆ ಹೊಂದಾಣಿಕೆಯಿಂದ, ನನ್ನ ಸ್ನೇಹಿತ ಕೆಳಗಡೆ ಇದ್ದಾನೆ ಅವನನ್ನ ಮೇಲ್ ತರಬೇಕು, ನಾನು ಕೂಡ ಮೇಲಕ್ಕೆ ಹೋಗ್ಬೇಕು, ನಾವೆಲ್ಲರೂ ಒಟ್ಟಾಗಿ ಬದುಕು ಸುಂದರವಾಗಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಗುರಿ ನಿಮ್ಮಲ್ಲಿರ್ಲಿ. ಅಂತಿಮವಾಗಿ ಹೇಳೋದೇನೆಂದ್ರೆ, ನಾವೆಲ್ಲ ನಾಗರಿಕರಾಗಿದ್ದೀವಿ, ಎಲ್ಲರೂ ನಾಗರಿಕರಾಗ್ಬೋದು. ನಾವು ಹಾಕೊಳ್ತಕ್ಕಂಥ ಡ್ರೆಸ್ ಕೋಡ್ ಆಗಿರ್ಬೋದು, ನಾವು ಮಾತಾಡ್ತಕ್ಕಂಥ ಒಂದು ನೀತಿಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದಾಗಿರ್ಬೋದು. ಮುಖ್ಯವಾಗಿ ಹೇಳೋದಂದ್ರೆ, ಎಲ್ಲ ನಾಗರಿಕರು ಕೂಡ ಸುಸಂಸ್ಕೃತರಾಗಿರಲ್ಲ, ಆದ್ರೆ ಎಲ್ಲ ಸುಸಂಸ್ಕೃತರು ಕೂಡ ನಾಗರಿಕರಾಗಿರ್ತಾರೆ. ಹಾಗೆ ನಾವು ನಾಗರಿಕರು ಅನ್ನೋದಕ್ಕೆ ಮೊದಲಾಗಿ ನಾವೆಲ್ಲರೂ ಕೂಡ ಸುಸಂಸ್ಕೃತರಾಗೋಣ, ಸಂಸ್ಕಾರವನ್ನು ಬೆಳೆಸ್ಕೊಳ್ಳೋಣ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಾರಿ ತರಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.